ತಿಗೆಯಲ್ಲಿ 4% ಮೀಸಲಾತಿ ಅಲ್ಪಸಂಖ್ಯಾತರಿಗೂ ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಿದೆ ಸರ್. ಇದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈಗ ನೋಡಿ, ಭಾರತ ಅದೊಂದು ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕಲಿಕ್ಕೆ ಹಕ್ಕಿದೆ. ಆ ಪ್ರಕಾರ ಸಚಾರ್ ಮತ್ತು ರಂಗನಾಥ್ ಮಿಶ್ರಾ ವರದಿ ಪ್ರಕಾರ ಅಲ್ಪಸಂಖ್ಯಾತರು ಬಹಳಷ್ಟು ಹಿಂದುಳಿದಿದ್ದಾರೆ. ಆ ವರದಿಯನ್ನು ಆಧರಿಸಿ ನಮ್ಮ ಸರ್ಕಾರ ಇವತ್ತು ಬಸವಣ್ಣನವರ ತತ್ವದ ಮೇಲೆ ಇರುವಂಥ ನಮ್ಮ ಸರ್ಕಾರ ಯಾವತ್ತು ಸರ್ವ ಜನರಿಗೆ ಸಮಬಾಳು, ಸರ್ವ ಜನರಿಗೆ ಸಮಪಾಲು ಅಂತೇಳಿ ಒಂದು ಸಿದ್ಧಾಂತದ ಮೇಲೆ ಇದೆ. ಆ ಪ್ರಕಾರ ಇವತ್ತು ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಅದಕ್ಕೆ ಅವರೆಲ್ಲ ಸ್ವಾಗತ ಮಾಡಬೇಕು. ಅವ್ರದ್ದು ಅಜೆಂಡಾ ಗೊತ್ತಿದೆಯಲ್ಲ ನಿಮಗೆ, ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಇದೆ. ಅದಕ್ಕೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬಾರ್ದು. ಸರ್ಕಾರ ಇವತ್ತು ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ತೊಂದರೆಯಲ್ಲಿ ಒಳಗಾಗಿದ್ದಾರೆ, ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ಈ ನಿರ್ಧಾರಕ್ಕೆ ನಾನು ಸ್ವಾಗತವನ್ನು ಮಾಡ್ತೇನೆ. ಇಲ್ಲ, ಹೀಗೆ ಅವರು ಈ ಹಿಂದೂ ಹೇಳ್ತಾರೆ. ಅವರು ಯಾವಾಗಲೂ ಅದೇ ಹೇಳ್ತಾ ಇರ್ತಾರೆ, ತಮ್ಗೆ ಗೊತ್ತಿದೆಯಲ್ಲ. ಅದಕ್ಕೇನೈತಿ ಏನು ಅವ್ರ ಪಾರ್ಟಿಯವರೇ ಸೀರಿಯಸ್ ತಗೊಳ್ಳೋದಿಲ್ಲ. ಇನ್ನು ನಮ್ಮ ಪಾರ್ಟಿಯವರು ಸೀರಿಯಸ್ ತಗೊಳ್ಳೋದು ಎಲ್ಲಿ ಬಂತು? ಅವರು ಈ ವಿಚಾರ ಅಲ್ಲ, ಅವ್ರ ಪಾರ್ಟಿಯವ್ರ ಬಗ್ಗೆ ಏನು ಬೇಕಾದ್ ಮಾತಾಡ್ತಾರೆ. ಇನ್ನು ನಮ್ಮ ಬಗ್ಗೆ ಮಾತಾಡೋದಂದ್ರೆ ಸರ್ವೇ ಸಾಮಾನ್ಯ, ಅದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಅದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಅದಕ್ಕೆ ಅದೆಲ್ಲ ಅವ್ರು ಯಾರು ಏನು ಬೇಕಾದ್ ಮಾಡ್ಕೊಳ್ಳಿ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಎಲ್ಲ ಸಚಿವರು ಕೂಡ ಇದನ್ನು ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ.